ಪಾಂಡವಪುರ ತಾಲೂಕಿನ ದೊಡ್ಡಬೇಡರಹಳ್ಳಿ ಗ್ರಾಮದ ಪಟ್ಲದಮ್ಮ ದೇವಸ್ಥಾನದ ಬಳಿ 90 ಕೋಟಿ ರು ವೆಚ್ಚದಲ್ಲಿ ವಿಶ್ವೇಶ್ವರಯ್ಯ ನಾಲೆಯ ಸಂಪರ್ಕ ನಾಲೆಗಳ ಅಭಿವೃದ್ಧಿ ಕಾಮಗಾರಿಗೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಭೂಮಿ ಪೂಜೆ ನೆರವೇರಿಸಿದರು. ಬಳಿಕ ಶಾಸಕರು ಸುದ್ದಿಗಾರರೊಂದಿಗೆ ಮಾತನಾಡಿ, ರೈತರ ಕೊನೆ ಭಾಗಗಳಿಗೆ ಸಮರ್ಪಕವಾಗಿ ನೀರೊದಗಿಸುವ ಉದ್ದೇಶದಿಂದ 27 ಕಿಲೋಮೀಟರ್ ವರೆಗೆ ಕಾಮಗಾರಿ ನಿರ್ವಹಿಸಲು ಈ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ಪಾಂಡವಪುರ ತಾಲೂಕಿನ 10 ಕಿಲೋಮೀಟರ್ ಹಾಗೂ ಶ್ರೀರಂಗಪಟ್ಟಣ ತಾಲೂಕಿನ 17 ಕಿಲೋಮೀಟರ್ ಕಾಮಗಾರಿ ನಡೆಯಲಿದೆ ಎಂದು ತಿಳಿಸಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವಣ್ಣ, ಕನಗನಮರಡಿ ಬಲರಾಮೇಗೌಡ, ಪುಟ್ಟ ಸ್ವಾಮಣ್ಣ, ಚಿಕ್ಕಬೇಡರಹಳ್ಳಿ ಜಗದೀಶ್ ಹಾಗೂ ಗ್ರಾಮದ ಮುಖಂಡರು, ಗ್ರಾಮ ಪಂಚಾಯಿತಿ ಸದಸ್ಯರು, ಗುತ್ತಿಗೆದಾರರು, ಇಲಾಖೆಯ ಇಂಜಿನಿಯರ್ಗಳು ಇತರರಿದ್ದರು. ನೋಡಿ ಇನ್ನೊಂದ ಎರಡ ಮೂರು ಸಲ ಆರೆ ಬೀಳುತ್ತೆ. ಮಾನ್ಯ ಶಾಸಕರಿಗೆ ಒಂದು ಕಿರು ಸನ್ಮಾನವನ್ನ ಬೇಡರಹಳ್ಳಿ ಗ್ರಾಮಸ್ಥರು ನಡೆಸ್ತಾರೆ. ಮಾಹಿತಿ ನೀಡುವಂತಹ ಶಾಸಕರಿಗೆ ಧನ್ಯವಾದಗಳು. ಬೇಡರಹಳ್ಳಿ ಗ್ರಾಮ ಪಂಚಾಯತಿ ಏನು 95 ಕೋಟಿ ರೂಪಾಯಿಯಷ್ಟು ವೆಚ್ಚದಲ್ಲಿ ಈ ಕಾಮಗಾರಿ ನಡೀತದೆ. ಲಿಂಕ್ ಕೆನಲ್ ಕಾಮಗಾರಿ ಇದು 9 ಕಿಲೋಮೀಟ್ರು ಕೆಲಸ ಆಗುತ್ತೆ. ಈ ಲಿಂಕ್ ಕೆನಲ್ಲು ಎಷ್ಟು 5,000 ಚಿಲ್ಲರೆ ಅಚ್ಚುಕಟ್ಟಿಗೆ 5,300 ಎಕರೆ ಅಚ್ಚುಕಟ್ಟಿಗೆ ಬೇಕಾಗಿರೋಂಥ ಒಂದು ಲಿಂಕ್ ಕೆನಲ್. ಇದನ್ನು ಕಾಮಗಾರಿಯನ್ನು ಚಾಲನೆ ಮಾಡೋಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಇದು ಬನ್ನೂರು ಕಡೆಯಿಂದ ಬನ್ನೂರು ಆ ಕಡೆಯಿಂದನೂ ಅಲ್ಲಿಗೂ ಕನೆಕ್ಟ್ ಆಗುತ್ತೆ. ಸೊ ಎರಡೂ ನಮ್ಮ ತಾಲೂಕು ಮತ್ತು ಈ ಬನ್ನೂರು ಕಡೆಯಿಂದ ಶ್ರೀರಂಗಪಟ್ಟಣ ಇದ್ರ ಮೂಲಕ ಕನೆಕ್ಟ್ ಆಗುತ್ತೆ. ಸೊ 95 ಕೋಟಿ ವೆಚ್ಚದಲ್ಲಿ ಈ ಕಾರ್ಯನ ಶುರು ಮಾಡ್ತಾರೆ. ಸರ್, ಈಗ KRS ಅಣೆಕಟ್ಟಲ್ಲಿ ನೀರಿದೆ. ಈ ಟೈಮಲ್ಲಿ ಈಗ ಇದು ಈಗ ನೀರು ಈ ಲಿಂಕ್ ಕೆನಲ್ಗಳಲ್ಲಿ ನೀರು ಇರಲ್ಲ. ಈಗ ಕೇಳಿದ್ರು ಸ್ವಲ್ಪ ಜನ, ಈಗ ಕಪ್ಪು ಇನ್ನೂ ಸ್ವಲ್ಪ ದಿನದಲ್ಲಿ ಹೊಡೆದು ಮಾಡ್ತೀವಿ ಅಂತ. ನೀರು ಇರಲ್ಲ ಅಂತ ಡಿಸೈಡ್ ಮಾಡಿ IC ಮೀಟಿಂಗಲ್ಲಿ ಇದನ್ನೆಲ್ಲ ಚರ್ಚೆ ಮಾಡಿ ಈ ಕಾಮಗಾರಿನ ಶುರು ಮಾಡಿರೋಂಥದ್ದು. ಇಲ್ಲಿ ನೀರು ಕೊಡಲ್ಲ ಅನ್ನೋದು ಡಿಸೈಡ್ ಮಾಡಿರೋದ್ರಿಂದ ಇಲ್ಲಿ 6 ಮಂತ್ಸ್ಗೆ ನೋಟಿಫಿಕೇಶನ್ ಹೊಡ್ಸಿದ್ರು ಸರ್ ಇದ್ರ ಬಗ್ಗೆ ರೈತರಿಗೆಲ್ಲ ಮುಂಚೆ ಎಷ್ಟು ಅವಧಿ ಒಳಗಡೆ 6 ಮಂತ್ಸ್ ಒಳಗಡೆ ಸರ್. ಈಗ ನಮ್ಗೆ ಬಂದ ಮಾಹಿತಿ ಬೇಕಾದ್ರೆ ಯಾವುದೋ ನೋಟಿಫಿಕೇಶನ್ ಹೊಡಿಸಿಲ್ಲ ಅಂತ ಒಂದು ಮಾಹಿತಿ ಬಂತು. IC ಮೀಟಿಂಗಲ್ಲೇ ಆಗಿರೋದು. ಯಾಕೆಂದ್ರೆ ಇದು 6 ತಿಂಗಳು ನೀರು 6 ತಿಂಗಳು ಸ್ಟಾಪ್ ಮಾಡ್ತೀವಿ ಅಂತ ನೋಟಿಫಿಕೇಶನ್ ಇದೆ. ಆದರೆ ಇಷ್ಟು ವರ್ಷದಲ್ಲಿ ನಾಲೆ ನೀರಿದ್ದ ಸಂದರ್ಭದಲ್ಲಿ ಯಾವತ್ತೂ ನೀರು ನಿಲ್ಲಿಸಲ್ಲ. ನಾಲೆಯಲ್ಲಿ ಪ್ರತಿ ವರ್ಷವಿಡೀ ನೀರು ಇರ್ತಾ ಇತ್ತು. ನಾಲೆಯಲ್ಲಿ ಬಂದ ಅದೇನಂದ್ರೆ ಅದು ಅರ್ಥ ಆಯ್ತು. ಯಾವ
ಲೀಕೇಜ್ ಇರ್ತದೆ, ಬರ್ತಾ ಇರ್ತದೆ ನೀರು. ಬಟ್ ಏನಂದರೆ ಇದನ್ನು ಮಾಡರ್ನೈಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದಕ್ಕೂ ಕಷ್ಟ ಆಯ್ತದೆ. ಈಗ ನಾವು ಲಾಸ್ಟ್ ಟೈಮು ರಿಸ್ಕ್ ತಗೊಂಡು ಏನು VC ಕೆನಾಲ್ ಮಾಡರ್ನೈಸ್ ಮಾಡಿರೋದಕ್ಕೆ ಈಗ ಟೇಲ್ ಎಂಡಿಗೆ ಮುಂಚೆ ದಿನಗಟ್ಟಲೆ ಬೇಕಾಯಿತು. ಈಗ ಒಂದಿನ ಒಂದೂವರೆ ದಿನದಲ್ಲಿ ರೀಚ್ ಆಯ್ತೈತೆ. ಎಲ್ಲ ಇದು ಅಡ್ವಾಂಟೇಜಸ್ಸು ಇದೆ, ಡಿಸ್ಅಡ್ವಾಂಟೇಜಸ್ಸು ಇದೆ. ಬಟ್ ಏನಂದರೆ ಇದನ್ನು ಆಗುವಗಳನ್ನ ಚರ್ಚೆ ಮಾಡಿ SEC ಮೀಟಿಂಗಲ್ಲಿ ನೋಟಿಫಿಕೇಶನ್ ಮಾಡಿಸಿ ಇದನ್ನು ಕಾಮಗಾರಿನ ತಗೊಂಡ್ರೆ ಈಗ ಮುಂಚೆಯಿಂದನೂ ಶುರು ಆಗಬೇಕಾಗಿತ್ತು. ಈಗ ಹಿಂದೆ ಮುಂದಕ್ಕೆ ಹಾಕೊಂಡು ಇವಾಗ ಶುರು ಆಗಿದೆ. ಓಕೆ ಸರ್, ಥ್ಯಾಂಕ್ ಯು. ಅಲ್ಲಿ ಚಾಲನೆ ಕೊಟ್ಟಾಗ ಹೇಳಿದಂಗೆ ಸುಮಾರು 27 ಕಿಲೋಮೀಟರ್ ಅಷ್ಟು ಇರೋಂಥ ಲಿಂಕ್ ಚಾನಲ್ ನಮಗೆ ಬರೋಂಥದ್ದು 10 ಕಿಲೋಮೀಟ್ರು, ಶ್ರೀರಂಗಪಟ್ಟಣ ತಾಲೂಕಿಗೆ ಬರೋಂಥದ್ದು 17 ಕಿಲೋಮೀಟ್ರು. ಇದು ಏನು ಹೇಳ್ದಂಗೆ ಬಲರಾಮಣ್ಣ ಅವ್ರು ಹೇಳ್ದಂಗೆ ಈ ಲಿಂಕ್ ಕೆನಾಲು ಕೆಲಸ ಆಗಬೇಕು. ಯಾಕಂದರೆ ಕೊನೆ ಭಾಗಕ್ಕೆ ನೀರು ತಲುಪ್ತಾ ಇರಲಿಲ್ಲ. ಈ ಕೆಲಸಗಳು ಇನ್ನೂ ಸುಮಾರು ಲಿಂಕ್ ಕೆನಾಲ್ಗಳು ನಮ್ಮ ತಾಲೂಕಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಹಲವಾರು ಇವೆ. ಇವನ್ನೆಲ್ಲ ನಾವು ಸರ್ಕಾರದ ಮುಂದೆ ಇಟ್ಟಿದ್ವಿ. ಈ ಸುಮಾರು 100 ಕೋಟಿ ರೂಪಾಯಿ ಬೇಕಾಗ್ತದೆ ಎಲ್ಲ ಮಾಡರ್ನೈಸ್ ಮಾಡಬೇಕಾದ್ರೆ. ಇಲ್ಲಿ ಲಿಂಕ್ ಕೆನಾಲ್ಗಳನ್ನು ಅಥವಾ CDS ನಾಲೆ ಇರ್ಬೋದು, ಇವನ್ನೆಲ್ಲ ಮಾಡರ್ನೈಸ್ ಮಾಡೋದಕ್ಕೆ. ಈಗ ನಿನ್ನೆ ಸಾಯಂಕಾಲ ನಾವು ನಮ್ಮನ್ನೆಲ್ಲ ಮೀಟಿಂಗ್ ಕರೆದಿದ್ರು. ಅದರಲ್ಲಿ ಇನ್ನೂ 180 ಕೋಟಿ ಅಷ್ಟು ವೆಚ್ಚದಲ್ಲಿ ಇನ್ನೂ ಎಲ್ಲ ಕಾಮಗಾರಿಗಳನ್ನು ಹೇಮಾವತಿ ಮತ್ತು VC ಎರಡರೂ ಕಾಮಗಾರಿಗಳನ್ನು ಚಾಲನೆ ಮಾಡೋಕ್ಕೋಸ್ಕರ ಅಪ್ರೂವಲ್ ಕೊಟ್ಟಿದ್ದಾರೆ. ಸೊ ಇದ್ರ ಜೊತೆಗೆ ಈ ನೀರಾವರಿ, ನೀರು ಈ ಸತಿ ಚೆನ್ನಾಗೈತೆ ಇಲ್ಲಿ ಡ್ಯಾಮಲ್ಲಿ. ಆದರೆ ಮುಂದೆ ಹೆಂಗಿರ್ತದೋ, ಯಾವ ಥರ ನಾವು ರೆಡಿ ಆಗಬೇಕು, ಇದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಥರ ಮಾಡಿಸ್ಕೊಂಡು ನಾವುಗಳು ಪ್ರತಿಯೊಬ್ಬರಿಗೂ ಪ್ರತಿ ಅಚ್ಚುಕಟ್ಟಿಗೂ ಎಲ್ಲೆಲ್ಲಿ ಎಷ್ಟೆಷ್ಟು ಅಚ್ಚುಕಟ್ಟಿಗೆ ಎಲ್ಲೆಲ್ಲಿ ನಾವು ಲಿಂಕ್ ಕೆನಾಲ್ಗಳು ಕೊಡ್ಬೋದು, ಡಿಸ್ಟ್ರಿಬ್ಯೂಟ್ರಿಗಳಿರ್ಬೋದು, ಇದ್ರ ಬಗ್ಗೆ ಎಲ್ಲ ಕ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ದೀವಿ. ಈ ಒಂದು ಕಾಮಗಾರಿಯಲ್ಲಿ ನಾನು ಶಿವಣ್ಣ ಅವ್ರು ಕೇಳ್ದಂಗೆ ಕಾಮಗಾರಿ ಮಾಡ್ತಾ ಇರೋರಿಗೆ, ಕಾಂಟ್ರಾಕ್ಟ್ರಿಗೆ ದಯವಿಟ್ಟು ಎಲ್ಲ ಚೆನ್ನಾಗಿ ಕೆಲಸ ಮಾಡಿಕೊಡಿ. ಯಾಕೆಂದರೆ ಇದು ರೈತರಿಗೆ ಇದು ಜೀವನಾಡಿ. ಏನು ಈ ಲಿಂಕ್ ಕೆನಾಲ್ ಈ ಭಾಗದ ಎಲ್ಲ ಜನರಿಗೆ ಇದಿಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಯ್ತದೆ. ಅದಕ್ಕೋಸ್ಕರ ಹೆಚ್ಚಿನ ಗಮನ ಹರಿಸಿ ಇದನ್ನ ಚೆನ್ನಾಗಿ ಮಾಡಿಕೊಡ್ಬೇಕು ಅಂತ ಹೇಳ್ತಾ